ಏನೋ ಬಿಜೆಪಿ ತೆಕ್ಕೆಗೆ ಕುರುಬ ಲೀಡರ್ಸ್ ಒಂದ್ ಕಡೆ ಆದ್ರೆ ಸಿದ್ದುಗೆ ಫುಲ್ ಟೆನ್ಷನ್ ಆಗ್ತಾ ಇದೆ. ಇದು ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ನಡೆತಿರುವಂತದ್ದು. ಕೈ ತಪ್ಪಿದ ವೋಟ್ ಬ್ಯಾಗ್ ಈಗಾಗಲೇ ಕುರುಬ ಸಮುದಾಯದಲ್ಲಿ ಮುಖ್ಯವಾಗಿ ಬಿಜೆಪಿ ತೆಕ್ಕೆಗೆ ಕುರುಬ ಲೀಡರ್ಸ್ ಸೇರ್ತಾ ಇದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಕೈ ತಪ್ಪುತ್ತಾ ಇದೆನಾ ವೋಟ್ ಬ್ಯಾಗ್. ಕುರುಬ ಸಮುದಾಯದ ಮುಖಂಡರು ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಗೆಲ್ಲಲು ಕೇಸರಿ ಪಡೆ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇದೆ. ಉಪಕಥನದ ವೇಳೆ ಡಾಕ್ಟರ್ ದೇವರಾಜ್ ಪಾಟೀಲ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾದಂತಹ ಡಾಕ್ಟರ್ ದೇವರಾಜ್ ಅವರು ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಒಂದು ಕಾರಣದಿಂದಾಗಿ ಆ ಒಂದು ಕ್ಷೇತ್ರದ ಆಕಾಂಕ್ಷಿಯಾಗಿದ್ದರು. ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಈಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ದೇವರಾಜ್ ಅವರು. ವಿಜಯೇಂದ್ರ ನೇತೃತ್ವದಲ್ಲಿ ಕಮಲ ಹಿಡಿದ ದೇವರಾಜ್ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸ್ತಾ ಇದ್ರು. ಇದೀಗ ಬಿಜೆಪಿ ಸೇರಿ ವೀರಣ್ಣ ಚರಂತಿಮಠ ಜೊತೆ ಪ್ರಚಾರ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕುರುಬ ಮತಗಳ ಸೆಳೆಯಲು ದೇವರಾಜ್ಗೆ ಬಿಜೆಪಿ ಗಾಳವನ್ನ ಹಾಕ್ತಾ ಇದೆ. ಕಾಂಗ್ರೆಸ್ನಲ್ಲಿಯೂ ಪ್ರಭಾವ ಹೊಂದಿರುವಂತಹ ದೇವರಾಜ್ ಲಿಂಗಾಯತ ಮತಗಳ ಸೆಳೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ ಕಾಂಗ್ರೆಸ್ನವರು. ಬೈ ಎಲೆಕ್ಷನ್ ಗೆಲ್ಲಲು ಕಾಂಗ್ರೆಸ್ ತಂತ್ರಕ್ಕೆ ಬಿಜೆಪಿ ಪ್ರತಿತಂತ್ರವನ್ನ ಹೂಡ್ತಾ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ, ಬಿಜೆಪಿ ತೆಕ್ಕೆಗೆ ಕುರುಬ ಲೀಡರ್ಸ್ ಸಿದ್ದುಗೆ ತುಂಬಾನೇ ದೊಡ್ಡ ಟೆನ್ಷನ್ ಎದುರಾಗ್ತಾ ಇದೆ. ಕುರುಬ ಸಮುದಾಯದ ಮುಖಂಡರು ಈಗ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಡಾಕ್ಟರ್ ದೇವರಾಜ್ ಪಾಟೀಲ್ ಅವರು ಏನು ಕುರುಬ ಸಮುದಾಯದವರು ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಅವರು ಕೂಡ ಆ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಒಂದು ಕಾರಣದಿಂದ ಕಾಂಗ್ರೆಸ್ನಿಂದ ಈಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ವೀರಣ್ಣ ಚರಂತಿಮಠ ಅವರಿಗೆ ಸಪೋರ್ಟ್ ಅನ್ನು ಕೂಡ ಇಲ್ಲಿ ನೀಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬಂದಿದೆ. ಮುಖ್ಯವಾಗಿ ಕುರುಬ ಸಮುದಾಯದ ಮುಖಂಡರು ಇವರು ಡಾಕ್ಟರ್ ದೇವರಾಜ್ ಪಾಟೀಲ್ ಅವರು ದಿಢೀರನೇ ಈಗ ಆ ಒಂದು ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಅವರಿಗೆ ಏನು ಟಿಕೆಟ್ ಸಿಕ್ಕಿಲ್ಲ, ಕಾಂಗ್ರೆಸ್ ಅವರು ಟಿಕೆಟ್ ನೀಡಿಲ್ಲ ಅನ್ನುವಂತಹ ಒಂದು ಕಾರಣದಿಂದ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಇದು ಸಿಎಂ ಸಿದ್ದುಗೆ ಒಂದು ಕಡೆ ಟೆನ್ಷನ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದರೆ ಬಾಗಲಕೋಟೆ ಕ್ಷೇತ್ರ ಆಗಿರ್ಬೋದು, ದಾವಣಗೆರೆ ಕ್ಷೇತ್ರ ಆಗಿರ್ಬೋದು, ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಲಿ ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯವರು ಸಾಕಷ್ಟು ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ. ಕಾಂಗ್ರೆಸ್ ಒಂದು ಮಟ್ಟದ ರೀತಿಯಲ್ಲಿ ಒಂದು ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ. ಅದಕ್ಕೆ ಬಿಜೆಪಿ ಪ್ರತಿತಂತ್ರವನ್ನು ಇಲ್ಲಿ ಹೂಡ್ತಾ ಇರುವಂಥದ್ದು. ಒಂದು ಕುರುಬ ಸಮುದಾಯದ ಮುಖಂಡರಾದಂತಹ ಡಾಕ್ಟರ್ ದೇವರಾಜ್ ಪಾಟೀಲ್ ಅವರು ಈಗ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ನಲ್ಲಿ ಆ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲಿ ಅವರು ಕೂಡ ಆಕಾಂಕ್ಷಿಯಾಗಿದ್ದರು. ಅಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಒಂದು ಕಾರಣದಿಂದ ಈಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಇನ್ನು ವಿಜಯೇಂದ್ರ ನೇತೃತ್ವದಲ್ಲಿ ಕಮಲ ಹಿಡಿದ ದೇವರಾಜ್ ಪಾಟೀಲ್ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಕೂಡ ಇವರು ಸ್ಪರ್ಧಿಸಿದ್ರು. ಇದೀಗ ಬಿಜೆಪಿ ಸೇರಿ ವೀರಣ್ಣ ಚರಂತಿಮಠ ಜೊತೆ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಕುರುಬ ಮತಗಳ ಸೆಳೆಯೋದಕ್ಕೋಸ್ಕರ ದೇವರಾಜ್ಗೆ ಬಿಜೆಪಿಯವರು ಕೂಡ ಗಾಳ ಆಗ್ತಾ ಇದ್ದಾರೆ. ಬಿಜೆಪಿಯವರಿಗೂ ಕೂಡ ಇದು ಒಂದು ಕಡೆಯಿಂದ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ನಲ್ಲಿಯೂ ಕೂಡ ಪ್ರಭಾವ ಹೊಂದುತ್ತಾ ಇದೆ ದೇವರಾಜ್ ಅವರು. ಈ ಹಿಂದೆ ಕಾಂಗ್ರೆಸ್ನಲ್ಲೂ ಕೂಡ ಪ್ರಭಾವ ಹೊಂದಿರುವಂತಹ ವ್ಯಕ್ತಿ ದೇವರಾಜ್ ಅವರು. ಲಿಂಗಾಯತ ಮತಗಳನ್ನು ಸೆಳೆಯೋದಕ್ಕೋಸ್ಕರ ಕಾಂಗ್ರೆಸ್ನವರು ಸಾಕಷ್ಟು ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಆನಂದ್, ಮುಖ್ಯವಾಗಿ ಈ ಒಂದು ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಕುರುಬ ಸಮುದಾಯದ ಏನು ದೇವರಾಜ್ ಅವರು ಏನಿದ್ದಾರೆ ಕಾಂಗ್ರೆಸ್ನಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಆಕಾಂಕ್ಷಿಯಾಗಿದ್ದರು ಟಿಕೆಟ್ಗೆ. ಆದರೆ ಅವರಿಗೆ ಟಿಕೆಟ್ ಆಕಾಂಕ್ಷಿ ಆದರೂ ಸಹಿತ ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಒಂದು ಕಾರಣದಿಂದ ಈಗಾಗಲೇ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಇದ್ರ ಬಗ್ಗೆ ಇನ್ನು ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಆನಂದ್? ವಿನೋದ್, ಏನಂದ್ರೆ ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ಈಗ ಸಾಕಷ್ಟು ಏನು ಜಾತಿ ಮತ ವರ್ಗಗಳಿಗೆ ಸಂಬಂಧಪಟ್ಟಂತ ಒಂದು ಚರ್ಚೆ ಆಗ್ತದೆ. ಯಾಕೆಂದ್ರೆ ಈ ಭಾಗದಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಉಮೇಶ್ ಪಡ್ಡೆ ಅವರು ಕುರುಬ ಸಮಾಜಕ್ಕೆ ಸೇರಿದವರು. ಮತ್ತೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ವೀರಣ್ಣ ಚರಂತಿಮಠ ಅವರು ಅಂದ್ರೆ ಲಿಂಗಾಯತ ಸಮಾಜಕ್ಕೆ ಸೇರೋದು. ಹೀಗಾಗಿ ಏನು ಬಿಜೆಪಿ ಪಕ್ಷದವರು ಕುರುಬರನ್ನು ಮತಗಳನ್ನು ಸೆಳೆಯೋದಕ್ಕೆ ಕುರುಬರ ಮುಖಂಡರನ್ನು ಸೆಳೆಯುತ್ತಿದ್ರೆ, ಕಾಂಗ್ರೆಸ್ ಪಕ್ಷದವರು ಲಿಂಗಾಯತ ಮತಗಳನ್ನು ಸೆಳೆಯಲು ಲಿಂಗಾಯತ ಮುಖಂಡರನ್ನು ಸೆಳೆಯುತ್ತಿದ್ದಾರೆ. ಹೀಗಾಗಿ ತಮ್ಮದೇ ಆದಂತಹ ಒಂದು ರಾಜಕೀಯ ನೈಪುಣ್ಯತೆ ಮತ್ತು ತಂತ್ರಗಾರಿಕೆ ಮಾಡ್ತಾರೆ ಅಂತ ಹೇಳ್ಬೋದು. ಏನು ಕಳೆದ ಬಾರಿ ಡಾಕ್ಟರ್ ದೇವರಾಜ್ ಪಾಟೀಲ್ ಅವರು ಏನು ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಅವರು ಸುಮಾರು 5,000ರಿಂದ 8,000 ಮತಗಳನ್ನು ಪಡೆದುಕೊಂಡರು. ಅವರು ಏನು ಈ ಹಿಂದೆ ಬದಾಮಿ ವಿಧಾನಸಭೆಯ ಒಂದು ಏನ ಆಕಾಂಕ್ಷಿ ಅಭ್ಯರ್ಥಿ ಆಗಿದ್ರು ಮತ್ತು ಬಾಗಲಕೋಟೆಯಲ್ಲಿ ಸಹ ಒಂದು ಆಕಾಂಕ್ಷಿ ಅಭ್ಯರ್ಥಿಗಳಾಗಿದ್ರು. ಹೀಗಾಗಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಲಾರದಕ್ಕೆ ಅವರು ಕೊನೆಗಳಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ನಂತರ ಈಗ ಈ ಚುನಾವಣೆಯಲ್ಲಿ ಒಂದು ಬಿಜೆಪಿ ಪಕ್ಷ ಸೇರ್ಪಡೆಗೊಂಡಿದ್ದಾರೆ.
ಹೀಗಾಗಿ ಈಗ ಬಿಜೆಪಿಯಲ್ಲಿ ಅವರು ತಮ್ಮದೇ ಆದಂತಹ ಒಂದು ಪ್ರಚಾರ ಮಾಡೋ ಜೊತೆಗೆ ಕುರುಬ ಮತಗಳನ್ನು ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೊಬ್ಬರು ಕುರುಬ ಸಮಾಜದ ಮುಖಂಡರಾಗಿರುವಂತಹ DB ಸಿದ್ದಾಪುರ್ ಅವರು ಕುರುಬ ಸಮಾಜದ ಜಿಲ್ಲಾಧ್ಯಕ್ಷರಾಗಿದ್ದರು. ಅವರು ಸಹ ಕಾಂಗ್ರೆಸ್ ಪಕ್ಷದವರು, ಆದ್ರೆ ಈಗ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಹೀಗಾಗಿ ಒಟ್ಟಿನಲ್ಲಿ ಏನು ಕುರುಬ ಸಮಾಜದವರು ಇದ್ದವರಿಗೆ ಬಿಜೆಪಿಯನ್ನು ಗಾಳ ಆಗ್ತಾ ಇದೆ. ಈ ಮೂಲಕ ತೆರೆಮರೆಯಲ್ಲಿ ಗೆಲ್ಲುವಂತ ತಂತ್ರಧಾರಿ ಮಾಡುತ್ತಿದೆ. ಹೀಗೆ ಈ ಮಧ್ಯೆ ಕಾಂಗ್ರೆಸ್ ಪಕ್ಷದವರು ಸಹ ಲಿಂಗಾಯತ ಸಮುದಾಯವನ್ನು ಸೆಳೆಯುವ ಮೂಲಕ ಅವರು ಸಹ ಒಂದು ಗೆಲುವಿನ ತಂತ್ರ ಮಾಡ್ತಿದ್ದಾರೆ. ಇದು ಏನು ಈಗ ಏನದು ಮಾರ್ಚ್ 26 ನಂತರ ಅಧಿಕೃತವಾಗಿ ಯಾರು ಕಣದಲ್ಲಿ ಉಳಿತಿದಾರ, ಯಾರು ಉಳಿಯಂಗಿಲ್ಲ ಎಂಬುದು ಮಾಹಿತಿ ತಿಳಿದ ನಂತರ ಏನು ಬಾಗಲಕೋಟೆಯಲ್ಲಿ CM ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖ ಘಟನೆಗಳು ಠಿಕಾಣಗೂಡಿ ಮೂಲಕ ತಮ್ಮದೇ ಆದಂತಹ ರಾಜಕೀಯ ತಂತ್ರಗಾರಿಕೆ ಮಾಡಿ ಗೆಲುವಿನ ತಂತ್ರ ಮಾಡುತ್ತಿದ್ದಾರೆ ಅಂತ ಹೇಳ್ಬಹುದು. ಓಕೆ, ಧನ್ಯವಾದಗಳು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.